ಇವೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈಗ ಅತ್ಯಂತ ತಲೆನೋವಾಗಿರುವಂಥದ್ದು ಹಳೆ ಮೈಸೂರು ಭಾಗದ 2 ಜಿಲ್ಲೆಗಳ ನಡುವೆ ನಡೀತಿರುವಂತಹ ಸಂಘರ್ಷ, ಅದು ಕೂಡ ನೀರಿನ ವಿಚಾರಕ್ಕೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೂಚನೆಯನ್ನ ಕೊಡಿ ಅಂತೇಳಿ ಆಗ್ರಹಿಸಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಎರಡನೆಯ ಪತ್ರವನ್ನ ಬರೆದಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಏನಿದೆ ಅದು ಆ ಯೋಜನೆಯಿಂದ ತುಮಕೂರಿನ ರೈತರಿಗೆ ತೊಂದರೆ ಆಗುತ್ತೆ, ಹೀಗಾಗಿ ತಕ್ಷಣವೇ ಈ ಯೋಜನೆಯನ್ನ ನಿಲ್ಲಿಸಬೇಕು, ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳ ಸಭೆಯನ್ನ ಕರೀಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ವಿ ಸೋಮಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ನಾನು ಈ ಹಿಂದೆ ಕೂಡ ನಿಮಗೆ ಪತ್ರವನ್ನು ಬರೆದಿದ್ದೆ, ಅಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಹೇಳಿದ್ದೆ ಅಂತೇಳಿ ಸೋಮಣ್ಣ ಅವರು ಮುಖ್ಯಮಂತ್ರಿಗಳಿಗೆ ನೆನಪಿಸಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಪತ್ರ ಇದು, ವಿ ಸೋಮಣ್ಣ ಅವರು ಬರೆದಿರುವಂತಹ ಪತ್ರ. ತುಮಕೂರಲ್ಲಿ ಏನು ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ, ಈ ಕಾಮಗಾರಿಗೆ ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಏನಿದೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಬಟ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಹೌದು, ಅವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ರೆ ಈ ಯೋಜನೆಯಿಂದ ಹಿಂದೆ ಸರಿಯುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, 40% ಕಾಮಗಾರಿ ಮುಗ್ದಾಗಿದೆ ಅಂತೇಳಿ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಕಾಮಗಾರಿ ಮುಂದುವರಿಯುತ್ತೆ ಅಂತೇಳಿ, 40% ಕಾಮಗಾರಿ ಮುಗ್ದಾಗಿದೆ ಅಂತೇಳಿ. ಎರಡನೆಯದ್ದು ಬೆದರಿಕೆಗೆಲ್ಲ ಜಗ್ಗಲ್ಲ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ಇದು ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಬಟ್ ಈ ಹೊತ್ತಲ್ಲೇ ಸೋಮಣ್ಣ ಅವರು ಪತ್ರವನ್ನು ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ರಾಜ್ಯ ಸರ್ಕಾರದ ವಿವಾದಿತ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆಯಿಂದ ತುಮಕೂರು ಭಾಗದ ರೈತರಿಗಾಗುವ ಅನ್ಯಾಯದ ಬಗ್ಗೆ ಮತ್ತು ಈ ಯೋಜನೆಯ ಕಾಮಗಾರಿಯನ್ನ ತಕ್ಷಣ ನಿಲ್ಲಿಸುವ ಬಗ್ಗೆ ತಮ್ಮಲ್ಲಿ ನಾನು ಸಾಕಷ್ಟು ಬಾರಿ ವಿನಂತಿ ಮಾಡಿದ್ದಾಗಿಯೂ ಕೂಡ ತಾವು ಈ ಬಗ್ಗೆ ಗಮನ ಹರಿಸದಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದಂತಹ ಪತ್ರದಲ್ಲಿ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ತುಮಕೂರಲ್ಲಿ ಪ್ರಸ್ತುತ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು, ನ್ಯಾಯಯುತವಾಗಿ ತಮ್ಮ ಪಾಲಿನ ನೀರನ್ನು ಉಳಿಸಿಕೊಳ್ಳಲು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಂತಹ ರೈತರನ್ನ, ಅಮಾಯಕರನ್ನ, ಮಠಾಧೀಶರುಗಳನ್ನ, ಜನಸಾಮಾನ್ಯರನ್ನ ಹತ್ತಿಕ್ಕುವ ಕಾರ್ಯವನ್ನ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುತ್ತಿರುವುದು ಅತ್ಯಂತ ವಿಷಾದನೀಯ ಸಂಗತಿ. ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕೂಡ ಪ್ರಸ್ತುತ ಬೆಳವಣಿಗೆಯ ಬಗ್ಗೆ ದೂರವಾಣಿಯ ಜೊತೆಗೆ ನನ್ನ ಜೊತೆ ಚರ್ಚೆ ಮಾಡಿದ್ದು ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಆದಾಗ್ಯೂ ಈ ಭಾಗದ ಜನರ ಹಿತದೃಷ್ಟಿಯಿಂದ ಮತ್ತು ರೈತರ ಜೀವನಾಡಿ ನೀರಿಲ್ಲದೆ ಬದುಕಿಲ್ಲ ಎಂಬುದರ ಸಾಧಕ ಬಾಧಕಗಳ ಬಗ್ಗೆ ರೈತರು ಮತ್ತು ಮಠಾಧೀಶರು ಹಾಗೂ ಜನಸಾಮಾನ್ಯರ ಮೇಲೆ ದೌರ್ಜನ್ಯ ನಿವಾರಣೆಗೊಳಿಸಲು ಮತ್ತು ವಿವಾದಿತ ಯೋಜನೆಯ ನಿಜವಾದ ತಾಂತ್ರಿಕ ಅಂಶಗಳ ಬಗ್ಗೆ ಚರ್ಚಿಸಲು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸಂಬಂಧಪಟ್ಟಂತಹ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರ ಉಪಸ್ಥಿತಿಯಲ್ಲಿ ತಕ್ಷಣ ಏರ್ಪಡಿಸುವಂತೆ ದಿನಾಂಕ 9 ಜೂನ್ 9 ಮತ್ತು 10 ಈ 2 ದಿನ ಬಿಟ್ಟು ತಮ್ಮನ್ನ ಬೇರೆ ಯಾವುದಾದ್ರೂ ಒಂದು ದಿನದಲ್ಲಿ ಸಭೆಯನ್ನು ಕರಿಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಆಗಬೇಕು. ಸೊ ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಡಿ ಎನ್ನುವಂಥದ್ದು ವಿ ಸೋಮಣ್ಣ ಅವರ ಮನವಿ. ಸದರಿ ಸಭೆಗೆ ತಾಂತ್ರಿಕ ತಜ್ಞರನ್ನ ಮತ್ತು ಈ ಹಿಂದೆ ಯೋಜನೆಯ ಕಾರ್ಯಸಾಧ್ಯತೆ ಇಲ್ಲವೆಂದು ಈಗ ಯೋಜನೆಯ ಕಾರ್ಯಸಾಧ್ಯತೆಯ ಬಗ್ಗೆ ಒಪ್ಪಿಗೆ ನೀಡಿರುವ ಅಧಿಕಾರಿಗಳನ್ನು ಕೂಡ ಸಭೆಯಲ್ಲಿ ಹಾಜರುಪಡಿಸುವಂತೆ ಸೂಚಿಸಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಬಳಿಕ, ಜಲಸಂಪನ್ಮೂಲ ಸಚಿವರಾದ ಬಳಿಕ ಕಳೆದ ವರ್ಷ 985 ಕೋಟಿ ರೂಪಾಯಿ ಮೊತ್ತದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಏನಿದೆ ಇದಕ್ಕೆ ಸಂಬಂಧ ಇದರ ಫೀಸಿಬಿಲಿಟಿ ಅಥವಾ ಕಾರ್ಯಸಾಧ್ಯತೆ, ಇದರ ಎಷ್ಟು ಮಟ್ಟಿಗೆ ಇದು ವರ್ತಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ
ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿ ವರದಿಯನ್ನು ಕೊಟ್ಟಿತ್ತು, ಈ ಫೀಸಿಬಿಲಿಟಿ ಇದೆ, ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತೇಳಿ. ಸೊ ಸೋಮಣ್ಣ ಅವರ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ಹಿಂದೆ ಯಾವ ಸಮಿತಿ ಈ ಯೋಜನೆ ಕಾರ್ಯಸಾಧುವಲ್ಲ, ಈ ಯೋಜನೆಯನ್ನು ಜಾರಿಗೆ ತರೋದು ಬೇಡ ಅಂತ ಹೇಳಿತ್ತು, ಆ ಸಮಿತಿಯ ಸದಸ್ಯರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾದ ಬಳಿಕ ನೇಮಕ ಮಾಡಿದಂತಹ ಸಮಿತಿ ಈ ಯೋಜನೆ ಅನುಷ್ಠಾನಗೊಳಿಸಬಹುದು, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತೇಳಿ ಯಾವ ಸಮಿತಿ ವರದಿಯನ್ನು ಕೊಟ್ಟಿತ್ತು, ಆ ಸಮಿತಿ ಆ ಎರಡೂ ಸಮಿತಿಗಳ ಸದಸ್ಯರನ್ನು ಸಭೆಗೆ ಬರಕ್ಕೆ ಹೇಳಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಎರಡು ಸಮಿತಿಗಳು ಭಿನ್ನವಾದಂಥ ವರದಿಯನ್ನು ಕೊಟ್ಟಿವೆ. ಈಗ ಇಬ್ಬರು ಕೂಡ ಅಲ್ಲಿ ಹೇಳಬೇಕು ಯಾಕೆ ಕಾರ್ಯ ಸಾಧು ಅಲ್ಲ, ಯಾಕೆ ಕಾರ್ಯ ಸಾಧು, ಯಾಕೆ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬಾರ್ದು, ಯಾಕೆ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬಹುದು ಅಂತೇಳಿ. ಎಲ್ಲ ಜನಪ್ರತಿನಿಧಿಗಳು, ತುಮಕೂರು ಭಾಗದ ಶಾಸಕರು, ತುಮಕೂರು ಭಾಗದ ಸಂಸದರು, ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಸೊ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಬಟ್ CN ಮಂಜುನಾಥ್ ಅವರು ಆಲ್ರೆಡಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ನಮಗೆ ಆ ಹೇಮಾವತಿ ನದಿ ನೀರಿನ ಅವಶ್ಯಕತೆ ಇಲ್ಲ ರಾಮನಗರ ಜಿಲ್ಲೆಗೆ ಅಂತೇಳಿ, ರಾಮನಗರ ಜಿಲ್ಲೆಗೆ ಅವಶ್ಯಕತೆ ಇಲ್ಲ ಅಂತೇಳಿ. ಬಟ್ HC ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಇನ್ ಕೇಸ್ ನಮಗೆ ನೀರನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ತುಮಕೂರು ಭಾಗದಿಂದ ಬರುವಂತಹ ಹಾಲು ತರಕಾರಿ ಇವನ್ನೆಲ್ಲ ನಾವು ಸ್ಟಾಪ್ ಮಾಡ್ತೀವಿ ಅಂತೇಳಿ. ಇತ್ತ SR ಶ್ರೀನಿವಾಸ್ ಗುಬ್ಬಿಯ ಶಾಸಕರವರು ಹೇಳಿದ್ದಾರೆ, ಈ ಎಕ್ಸ್ಪ್ರೆಸ್ ಕೆನಾಲ್ನ ಅವಶ್ಯಕತೆನೇ ಇಲ್ಲ, ಇದು ಅನಗತ್ಯವಾದಂತಹ ಯೋಜನೆ, ಈ ಯೋಜನೆಗೆ ನನ್ನ ವಿರೋಧ ಇದೆ, ಇದು ಬೇಕಾಗಿಲ್ಲ ಇದು ಎನ್ನುವಂತಹ ಸ್ಟೇಟ್ಮೆಂಟನ್ನು ಬಹಿರಂಗವಾಗಿ ಗುಬ್ಬಿಯ ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದಾರೆ. ಇತ್ತ ಯಾರು ಪ್ರತಿಭಟನೆಯನ್ನು ಮಾಡಿದ್ರು ಅವರ ಮೇಲೆ FIR ಅನ್ನು ದಾಖಲು ಮಾಡಲಾಗಿದೆ, ಜೊತೆಗೆ BJPಯ ಕೆಲವು ಮುಖಂಡರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 5 ಅರೆಸ್ಟ್ ಮಾಡಿದ್ದಾರೆ, ಇನ್ಕ್ಲೂಡ್ ತುಮಕೂರು ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ನವಚೇತನ್ ಅವರನ್ನು ಒಳಗೊಂಡಂತೆ ಒಟ್ಟು 5 ಅರೆಸ್ಟ್ ಮಾಡಲಾಗಿದೆ. 11 ಮಂದಿಯ ವಿರುದ್ಧ FIR ದಾಖಲಾಗಿದೆ. ಅದರಲ್ಲಿ 3 ಶಾಸಕರು, ಆ 3 ಶಾಸಕರಲ್ಲಿ ಒಬ್ಬರು JDSನವರು, 2 BJP ಅವರು, ಜೊತೆಗೆ ಮಠಾಧೀಶರು ಸ್ವಾಮೀಜಿಗಳು ಯಾರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅವರ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಕುಣಿಗಲ್ನ ಶಾಸಕ DK ಶಿವಕುಮಾರ್ ಅವರ ನೆಂಟ ಡಾಕ್ಟರ್ ರಂಗನಾಥ್ ಅವರು ಈ ಯೋಜನೆ ಮಾಡೇ ಮಾಡ್ತೀವಿ, ಈ ಯೋಜನೆಗೋಸ್ಕರ ನಾನು ಉಗ್ರ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇದು 2 ಜಿಲ್ಲೆಗಳ ನಡುವೆ ನಡೀತಾ ಇರುವಂತಹ ಸಂಘರ್ಷವಾಗಿ ಬದಲಾಗಿದೆ. ಸೊ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟನ್ನು ಗಮನಿಸಿದ್ರೆ ನಮಗೆ ಎಲ್ಲೂ ಕೂಡ DK ಶಿವಕುಮಾರ್ ಈ ಯೋಜನೆಯಿಂದ ಹಿಂದೆ ಸರಿತಾರೆ ಎನ್ನುವಂತಹ ಯಾವುದೇ ಸುಳಿವು ಕುರುಹುಗಳು ಕೂಡ ಸಿಗ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಎಲ್ಲ ಗೊತ್ತಿದೆ, ಸೊ ಯೋಜನೆ ಜಾರಿ ಆಗಿದೆ. ಪರಮೇಶ್ವರ್ ಅವರು ಕೂಡ ನಿನ್ನೆ ತುಮಕೂರಲ್ಲಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಪರಮೇಶ್ವರ್ ಅವರು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಜೊತೆಗೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಗೃಹ ಸಚಿವರು ಪರಮೇಶ್ವರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೈತರಿಗೆ ಅನ್ಯಾಯವಾಗದ ಹಾಗೆ ನಾವು ಈ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ. ಸೊ ಪರಮೇಶ್ವರ್ ಕೂಡ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಪರವಾಗಿ ಇರುವಂಥದ್ದು. ಸೊ ಕಂಪ್ಲೀಟ್ಲಿ ಇದು 2 ಜಿಲ್ಲೆಗಳ ನಡುವೆ ಸಂಘರ್ಷದ ರೂಪದಲ್ಲಿ ಬದಲಾಗಿದೆ. ಈಗ ಸದ್ಯಕ್ಕೆ ಅಂತೂ ಕಾಮಗಾರಿ ಸ್ಥಗಿತಗೊಂಡಿದೆ, FIR ದಾಖಲಾದ ಮೇಲೆ ಕಾಮಗಾರಿ ಸ್ಥಗಿತಗೊಂಡಿದೆ. ಬಟ್ 40% ಕಾಮಗಾರಿ ಈಗ ನಡೆದಿರ್ಬೋದು, ಬಟ್ 60% ಕಾಮಗಾರಿ ಬಾಕಿ ಇದೆಯಲ್ಲ, ಅದನ್ನು ಆಗಲೇಬೇಕಲ್ಲ. ಅದು ಇನ್ ಕೇಸ್ ಈ ಯೋಜನೆ ಫಲಪ್ರದ ಆಗಬೇಕು ಅಂತ ಹೇಳಿದ್ರೆ, ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಉಳಿದ 60% ಯೋಜನೆ ಆಗಬೇಕಲ್ಲ. ಈ ರೀತಿಯಾದಂತಹ ಪ್ರತಿಭಟನೆ, ಈ ಪ್ರತಿರೋಧವನ್ನು ಎದುರು ಹಾಕ್ಕೊಂಡು DK ಶಿವಕುಮಾರ್, ಪೊಲೀಸರು ಇರ್ತಾರೆ, FIR ಇನ್ನು 1000 FIR ಹಾಕ್ಬೋದು, ಬಟ್ ನಾಳೆ ಇದಕ್ಕಿಂತ ದೊಡ್ಡ ಅನಾಹುತಗಳಾಗ್ಬಿಟ್ರೆ ಅದರ ಹೊಡೆತವನ್ನು ಸರ್ಕಾರ ತಿನ್ನಬೇಕಾಗುತ್ತೆ. ಅದು ಬರೀ ತುಮಕೂರಿಗೆ ಸೀಮಿತವಾಗಿ ಅದರ ಹೊಡೆತ ಇರಲ್ಲ, ಅದರ ಇಂಪ್ಯಾಕ್ಟ್ ಡೈರೆಕ್ಟ್ ಸರ್ಕಾರದ ಮೇಲೂ ಕೂಡ ಆಗುತ್ತೆ. ಸೊ ಏನು ಕ್ರಮಗಳನ್ನು ಕೈಗೊಳ್ತಾರೆ, ಯಾವ ರೀತಿ ಮನವೊಲಿಸ್ತಾರೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಆಮೇಲೆ ಯಾವುದೇ ಈಗ ಫಾರ್ ಎಕ್ಸಾಂಪಲ್ ಕುಣಿಗಲ್ಲು ಶಾಸಕರು ಅವರ ಕ್ಷೇತ್ರದ ಹಿತಾಸಕ್ತಿ, ಗುಬ್ಬಿ ಶಾಸಕರು ಅವರ ಕ್ಷೇತ್ರದ ಹಿತಾಸಕ್ತಿ ಬಗ್ಗೆ ಮಾತಾಡಿದ್ದಾರೆ. ಇನ್ನು SC ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರು ಅವ್ರ ಕ್ಷೇತ್ರದ ಹಿತಾಸಕ್ತಿ ಆಧಾರದಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಪ್ಯೂರ್ ಪೊಲಿಟಿಕಲ್ ವಾರ್ ಆಗಿ ಬದಲಾಗಿರೋದ್ರಿಂದಾಗಿ DK ಶಿವಕುಮಾರ್ ಅವರ ಮೇಲೆ ದೊಡ್ಡ ಹೊಣೆಗಾರಿಕೆ ಹೊಂದಿದೆ, ಹೇಗೆ ನಿಭಾಯಿಸ್ತಾರೆ ಅಂಥೇಳಿ. ಇಲ್ಲದೆ ಹೋದರೆ
2028 ಚುನಾವಣೆಯಲ್ಲಿ ಬಹುಶಃ ಬೂಮರ್ಯಾಂಗ್ ಆದರೂ ಆಗ್ಬೋದು. ಬಟ್ ಏನು ಮಾಡ್ತಾರೆ, ಈಗ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿದ್ದಾರೆ ವಿ ಸೋಮಣ್ಣ ಅವರು. ಮೇ 27ನೇ ತಾರೀಕು ಸೋಮಣ್ಣ ಅವರು ಪತ್ರವನ್ನು ಬರೆದಿದ್ದರು ಮುಖ್ಯಮಂತ್ರಿಗಳಿಗೆ. ಈಗ ಇವತ್ತು ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ಒಂದು ವಾರದ ಅಂತರದಲ್ಲಿ 2 ಪತ್ರ. ಡಿ ಕೆ ಶಿವಕುಮಾರ್ ಅವರಿಗೆ ಸೋಮಣ್ಣ ಅವರು ಪತ್ರವನ್ನು ಬರೆದಿಲ್ಲ. ಸೋಮಣ್ಣ ಅವರು ಮೊನ್ನೆ ಕಲಬುರಗಿಯಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ನ ಪ್ರಕಾರ ಹೇಳಿದ್ದಾರೆ, ಸಿದ್ದರಾಮಯ್ಯ ಮತ್ತು ನಾನು ಜೊತೆಗೆ ಕೆಲಸ ಮಾಡಿದಂಥವ್ರು ಅಂಥೇಳಿ. ಸೊ ಆ ಆತ್ಮೀಯತೆಯ ಪ್ರಭಾವವನ್ನು ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಪರೋಕ್ಷವಾಗಿ ಬಳಸುವಂತಹ ಪ್ರಯತ್ನವನ್ನು ವಿ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.